ವೈಲ್ಡ್ ಲೈಫಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡಂತ ವ್ಯಕ್ತಿ ನೀವು. ಹಾವಿಡ್ಕೊಂಡು ತೋರಿಸೋನು ಅವನು ದೊಡ್ಡ ಹೀರೋ ನಿಮಗೆ ನಮಗೆಲ್ಲರಿಗೂ ಹುಡುಗರಿಗೆ ಹಾವಿಡ್ತಾನಲ್ಲ ಏನೋ ಅಂತ ನಮಗೆ ಗೊತ್ತಿಲ್ಲ, ಅದು ವಿಷಯ ಇಲ್ಲ ಅಂತ. ನಿಮಗೆ ಹೆಂಗೆ ಧೈರ್ಯ ಅಂತ ಏನೋ ಬಂದ್ ಧೈರ್ಯ. ಮೂರನೇದು ಈ ರೆಸ್ಕ್ಯೂ ಆಗಿರೋ ಪ್ರಾಣಿಗಳ ಬರೋಸರಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಂಗೆ ತುಂಬ ಆಸಕ್ತಿ ಸರ್ ವನ್ಯಜೀವಿ ಮೇಲೆ. ಝೂ ಅಲ್ಲಿ ನನಗೆ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಅಲ್ಲೇ ಉಳ್ಕೊತೀನಿ. ಅವ್ರು ಲೆಟರ್ ಬರ್ಕೊಟ್ರು. ರಾತ್ರಿ ಕಾಣೋ ಝೂ ಬೇರೆ ಸರ್, ನೀವು ಬೆಳಗ್ಗೆ ಕಾಣೋ ಝೂ ಬೇರೆ. ನಾನು ತುಂಬ ಅದನ್ನ ಹತ್ರದಿಂದ ನೋಡಿದ್ದೀನಿ, ಆ ಡಿಫ್ರೆಂಟ್ ಜಗತ್ತು. ನನಗೆ ಒಂದು ಕುತೂಹಲ ನಿಮ್ಮ ಬಗ್ಗೆ ಏನಂದರೆ, ನೀವು ವೈದ್ಯರು. ಹಾಂ ಸರ್. ವೈದ್ಯರಾಗಿದ್ದೀರಿ, ಅದರ ಆಚೆ ಸಾಹಿತ್ಯ ಚಟುವಟಿಕೆಯಲ್ಲಿ ಇರ್ತೀರಿ, ಇನ್ನೊಂದು ಕವನ ಕಾದಂಬರಿ ಅಂತೀರಿ, ಇನ್ನೆಲ್ಲೋ ಸಿನಿಮಾ ಅಂತೀರಿ, ಆಮೇಲೆ ಸಿನಿಮಾದ ಸಂಪರ್ಕನ ಬೆಳೆಸ್ತೀರಿ, ಒಂದಷ್ಟು ಪ್ರಶಸ್ತಿ ವಿಜೇತರ ಸಿನಿಮಾಗಳ ಜೊತೆಗೆ ಗುರುಸ್ಕೊಂತ ಹೋಗ್ತೀರಿ. ಅದರ ಆಚೆ ನೋಡಿದ್ರೆ ಈಗ ವನ್ಯಜೀವಿ. ಸೊ ಇದರ ಹಿಂದೆ ಭಾಳಷ್ಟು ಕೆಲಸಗಳು ಮಾಡಿದ್ದೀರಿ ಕೂಡ. ಸೊ ಭಾಳಷ್ಟು ಮಂದಿಗೆ ಡಾಕ್ಟರ್ ಪ್ರಯಾಗ ಹಿಂದಿನ ಸತ್ಯಗಳು ಗೊತ್ತಿರಲ್ಲ, ರೋಚಕ ಸನ್ನಿವೇಶಗಳು ಕೂಡ ಗೊತ್ತಿರಲ್ಲ. ಒಂದಿಷ್ಟು ನಮ್ಮ ಆಡಿಯನ್ಸಿಗೆ ತಿಳಿಸ್ತಾ ಹೋಗೋಣ. ಎಸ್ ಸರ್, ಪ್ರಯಾಗ್ ಅವರು ಎಲ್ಲಿನವರು ಮೂಲತಃ ಅಂತ? ಸರ್ ನಾನು ಟಿಪಿಕಲ್ ಮಲೆನಾಡು ಹುಡುಗ ಸರ್, ಶಿವಮೊಗ್ಗನು. ಹಾಂ, ಹುಟ್ಟಿ ಬೆಳೆದೆಲ್ಲ ಭದ್ರಾವತಿಯಲ್ಲಿ. ಶಿವಮೊಗ್ಗಲ್ಲಿ ಸ್ವಂತ ಮನೆ ಇದೆ. ಹಂಗಾಗಿ 78ರಲ್ಲಿ ಹುಟ್ಟಿದವನು, ಹಂಗಾಗಿ ಆ 78 ಮಲೆನಾಡು ನೋಡಿದವನು. ಸೊ ಮಲೆನಾಡು ಹುಡುಗ ಸರ್. ಹಾಗಾಗಿ ಆ ಕಾಡು ಮೇಡು ಪ್ರಾಣಿ ಪಕ್ಷಿ ಪ್ರೀತಿ ಜಾಸ್ತಿ ಆಯಿತು. ಹಾಂ ಸರ್. ಹೌದು, ಎಲ್ಲ ಸರಿ. ಈಗ ಪಶುವೈದ್ಯರಾದ್ರಿ ಮತ್ತು ವೈಲ್ಡ್ ಲೈಫಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಂಥ ವ್ಯಕ್ತಿ ನೀವು. ಸೊ ಇದಕ್ಕೆ ಆಸಕ್ತಿ ಅನ್ನೋದೊಂದು ಇರುತ್ತಲ್ಲ, ನೀವು ಬಾಲ್ಯದಲ್ಲಿ ಶುರುವಾಗಿದ್ದು ಹೇಗೆ ಅಂತ? ಅದೊಂದು ತಮಾಷೆ ವಿಚಾರ ಸರ್. ಆ್ಯಕ್ಚುಲಿ ಬಾಲ್ಯದಲ್ಲಿ ಏನಾಯಿತು, ನಾವು ಸಣ್ಣವ್ರು ಸರ್ ಅವಾಗ. ಭದ್ರಾವತಿಯಿಂದ ಕಡದಕಟ್ಟೆ ಅಂತ ಔಟ್ಸ್ಕಟ್ಸು ಭದ್ರಾವತಿ ಸರ್. ಅಲ್ಲಿ ಮೂರ್ತಿ ಅಂತ ಒಬ್ಬ ಪಕ್ಕದ ಮನೆ ಹುಡುಗ ಸರ್. ಓಕೆ. ಅಲ್ಲಿ ನಾವು ಭತ್ತ ತುಂಬ ಬೆಳೀತಾರೆ ಜಾಸ್ತಿ, ನೀರಾವರಿ ಭದ್ರಾ ಅಲ್ಲ. ಈ ಎಲ್ಲಿ ಭತ್ತ ಬೆಳೀತಾರೋ ಅಲ್ಲಿ ಹೆಗ್ಣಗಳು ಮತ್ತು ರ್ಯಾಟ್ಸು ಎಲ್ಲ ಕಾಮನ್ ಇರ್ತವೆ. ಅದನ್ನು ತಿನ್ನಕ್ಕೆ ಹಾವು ಬರ್ತವೆ. ಓಕೆ. ಈ ವ್ಯಕ್ತಿ ಹಾವಿಡಿಯೋನು. ಓಕೆ. ಅವನು ಹೋಗ್ತಾ ಇದ್ದಾನೆ ಅಂತ ವಿಸ್ಮಯ ಅಂತಾರೆ. ನಾವೇನು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಇದೆ ಅಂತ ಕಾಣುತ್ತೆ ಅವಾಗ. ಅವನು ನಮಗೆ ಅವನು ಹಾವಿಡ್ಕೊಂಬಂದು ತೋರಿಸೋನು. ಅವನು ದೊಡ್ಡ ಹೀರೋ ನಿಮಗೆ, ನಮಗೆಲ್ಲರಿಗೂ ಹುಡುಗರಿಗೆ ಹಾವಿಡಿತಾನಲ್ಲ ಇವನು ಅಂತ. ನಮಗೆ ಗೊತ್ತಿಲ್ಲ, ಅದು ವಿಷಯ ಇಲ್ಲ ಅಂತ. ನಂಗೆ ಅವನಿಗೆ ಹೋಗ್ಬಿಟ್ಟು ಪುಸ್ತಕಿಸೋದು, ಹೆಂಗಾರ ಮಾಡಿ ನಂಗೆ ಹೇಳ್ಕೊಡು ಅಂತ. ಅವಾಗ ಲಂಚ ಕೇಳೋನು, ನಿಮ್ಮ ಮನೆಯಿಂದ ಸ್ವೀಟ್ ಮಾಡಿ ತಂದ್ಕೊಡು ಈ ಥರ. ನಾವು ಮನೇಲಿ ಮಾಡ್ರ ಇದನ್ನ ಕದ್ಬಿಟ್ಟು ಕೊಟ್ಬಿಟ್ಟು ನಂಗೆ ಹೇಳ್ಕೊಡು ಅಂತ. ಹಾವಿಡಿಯೋದು ನಿಮಗೆ ಹೆಂಗೆ ಧೈರ್ಯ ಅಂತ? ಅವನಿತೇನಲ್ಲ ಸಣ್ಣ ಮಕ್ಕಳು ಸರ್, ಏನು ಮಾಡ್ತಾರೆ ದೊಡ್ಡವರು, ನಾವು ಅದನ್ನು ಮಾಡ್ತೀವಿ. ಓಕೆ. ಸೊ ಹಂಗಾಗಿ ಅವನು ಹಾವಿಡಿದಂಗೆ ಅಂತ ಹೇಳ್ಕೊಟ್ಟ ನನಗೆ. ಅದು ಆ್ಯಕ್ಚುಲಿ ರ್ಯಾಟ್ ಸ್ನೇಕು, ಅದು ವಿಷ ಇಲ್ಲ. ಐ ಡೋಂಟ್ ರೆಕಮೆಂಡ್ ಇದನ್ನ ವಿಷ ಹಾವನ್ನ ಅಲ್ಲ. ಸೊ ಆ ಹುಡುಗ ಸರ್, ಅವಾಗ ಗೊತ್ತೇ ಇಲ್ಲ ನಮಗೆ, ಆ ವಿಷ ಹಾವು ಗೊತ್ತಿಲ್ಲ. ಇದು ಸುಮ್ಕೆ ಅವ್ನು ಹಿಡಿದ ನಾವು ಹಿಡಿತೀವಿ ಅಷ್ಟೇ, ಏನೋ ಬಂದ್ ಧೈರ್ಯ. ಅವಾಗ ಹೋಗಿ ಹಾವು ಹಿಡಿತಾ ಇದೆ, ಹಾವಿಡ್ಕೊಂಡು ಬಂದ್ಬಿಟ್ಟೆ ಮನೇಲಿ. ನಮ್ಮ ತಾಯಿ ಫುಲ್ ಗಾಬರಿ ಆಗ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ ಇದು ಯಾರು ಹಿಡ್ಕೊಂಡು ಹೋಗ್ಬಿಟ್ರೆ. ನಾನು ಹೇಳಿದ್ದೀನಿ ಯಾರು ಕೊಟ್ರು ಅಂತ, ಮೂರ್ತಿ ಅಂತ. ನಮ್ಮ ತಾಯಿ ಅವ್ರ ತಂದೆಗೆ ತಾಯಿಗೆ ಬೈತು, ನಿಮ್ಮ ಹುಡುಗನಿಗೆಲ್ಲರಿಗೂ ಹಾಳು ಮಾಡ್ತೀಯಾನೆ ಅಂತ ಹೇಳಿ. ಆಮೇಲೆ ನಮ್ಮಪ್ಪ ವಾಸ್ ಎಂಕರೇಜಿಂಗ್, ಬಿಡೋ ವಿಷಯ ಇರಲ್ಲ. ಇಟ್ ವಾಸ್ ವೆಲ್ ರೈಡ್, ನಮ್ಮಪ್ಪ ವಾಸ್ ವೆಲ್ ರೈಡ್. ಓಕೆ. ಸೊ ಬಟ್ ಆದರೂ ಕೇರ್ಫುಲ್ಲಾಗಿ ಆಡ್ರಿ, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಂತ. ಅದಲ್ದಲ್ಲೇ ಈ ಏಡಿ ಸರ್, ಏಡಿ ಹಿಡಿಯೋದು, ಅಲ್ಲೇ ಸುಟ್ಕೊಳೋದು, ತಿನ್ನೋದು, ಓಹೋ ಈ ಥರದ್ದು. ಆ ಥರ ಎಲ್ಲ ಅಲ್ಲಿಂದ ಶುರು ಆಗಿದೆ. ಆ್ಯಕ್ಚುಲಿ ಅವ್ನು ನನ್ನ ಫಸ್ಟ್ ಗುರು ಬಂದ ವೈಲ್ಡ್ ಲೈಫ್. ಇವತ್ತು ಹಾವು ಹಿಡಿತೀನಿ, ಇವನ್ ವಿಷದ್ದು ಹಿಡಿತೀನಿ. ಈಗ ಮೈ ಫಸ್ಟ್ ಗುರು ಮೂರ್ತಿ ಅಂತ ಸಣ್ಣ ಅವನ್ನ. ಸೊ ನೀವು ವೈಲ್ಡ್ ಲೈಫ್ಗೆ ಆಸಕ್ತಿ ಬರೋದಕ್ಕೆ ಕಾರಣ ಅವರು ಹಾವು ಹಿಡಿಯೋದ್ರಿಂದ ಹಾವು ಸಣ್ಣ ಸವ. ಅವಾಗ ಅದು ನೀವು ಇಟ್ಟ ತಕ್ಷಣ ಆಗುತ್ತೆ, ಅದು ಕುತ್ಕೊಂಡ್ಬಿಡುತ್ತೆ ಕೈಯಲ್ಲಿ. ಅದೊಂಥರ ನಾವು ಹೀರೋ. ಅಲ್ಲಿ ಯಾರು ಹಾವು ಹಿಡಿತಾರೋ ಅವನ ಥರ ಪೀಪಲ್ ಲುಕ್ ಅಟ್ ನಮ್ಮ ಮಕ್ಕಳು ಇದರಲ್ಲಿ ಅವನ ಕಣ್ಣಲ್ಲಿ ನಾವು ಹೀರೋ, ಹಾವು ಹಿಡಿತಾನಂತೆ ಅಂತ. ಸೊ ಇಡೀ ಎಂಟೈರ್ ಕಡದಕಟ್ಟೆಯಲ್ಲಿ ಇಬ್ಬರೇ, ಒಂದು ಮೂರ್ತಿಯನ್ನು ನಾನು ಹಾವು ಹಿಡಿಯೋದು. ಅಲ್ಲಿಂದ ಶುರು ಆಯಿತು. ಆಮೇಲೆ ಏನಾಗುತ್ತೆ, ಅವಾಗ ಯು ಗೆಟ್ ನಾನು ಏನೋ ಅಚೀವ್ ಮಾಡಿದೆ ಅಂತ ಒಂಥರ ನಿಮ್ಗೆ ತಿಳಿಸಿಗತ್ತೆ. ಅಲ್ಲಿಂದ ಶುರು ಆಗಿತ್ತು ಸರ್. ಸರ್ ಅದಾದಮೇಲೆ ಕಾಲೇಜ್ ಡೇಸು, ಅಲ್ಲಿಂದ ನೀವು ಮತ್ತೆ ಈ ವೃತ್ತಿ ಬರೋದಕ್ಕೆ ಮೇಜರ್ ಒಂದು ತಿರುವಂತಿರುತ್ತಲ್ಲ ಸರ್. ಅಲ್ಲಿಗಿಂತ ಕಾಲೇಜ್ಗಿಂತ ನಾನು ಹೈಸ್ಕೂಲಲ್ಲಿ ಐ ವೆಂಟ್ ಟು ಮಲಡಿ ಆಶ್ರಮ ಸರ್, ತುಂಬ ಫೇಮಸ್. ರಾಜ್ಕುಮಾರ್ ಸಹ ಅಲ್ಲಿ ಯೋಗ ಕಲ್ತಿದ್ದಾರೆ. ಗ್ರೇಟ್ ಪೀಪಲ್ ಹ್ಯಾವ್ ಕಮ್ ದೆಮ್. ಜಗ್ಗಿ ವಾಸುದೇವ್ ಸಹ ಯೋಗ ಗುರು, ನಮ್ಮ ರಾಘವೇಂದ್ರ ಸ್ವಾಮೀಜಿ. ಆ ಆಶ್ರಮದಲ್ಲಿ ಹೈಸ್ಕೂಲ್ ಸರ್ ಓದಿದ್ದು ನಾನು. ಅಲ್ಲಿ 3 ಥರ ನಿಮಗೆ ಸೇವೆ ಮಾಡಬೇಕು. ಬೆಳಗ್ಗೆ ಒಂದು ಕಸ ಗುಡಿಸ್ಬೇಕು, ಎಂಟೈರ್ ಆಶ್ರಮದ ಕಸ ಗುಡಿಸ್ಬೇಕು. ಇನ್ನೊಂದು ತೊಟ್ಟಿ ಕ್ಲೀನ್ ಮಾಡಬೇಕು, ಅದ್ಯಾರು ಇಷ್ಟಪಡ್ತಿರ್ಲಿಲ್ಲ. ಮೂರನೇದು ಈ ರೆಸ್ಕ್ಯೂ ಆಗಿರೋ ಪ್ರಾಣಿಗಳು ಬರೋ ಸರ್, ಅಲ್ಲಿ ಕಾಡು ಬರೋ ಅಲ್ಲಿಗೆ ಆಶ್ರಮದಲ್ಲಿ ತಪೋವನ ಅಂತ ಇತ್ತು. ಅಲ್ಲಿ ಸ್ವಾಮಿಗಳವರು ಅಲ್ಲಿ ಪ್ರಾಣಿಗಳೆಲ್ಲ ಬರೋವು, ಜಿಂಕೆ ಆಗಿರ್ಬೋದು, ನವಿಲಾಗಿರ್ಬೋದು, ಕಡವೆ ಆಗಿರ್ಬೋದು, ಮೊಲಗಳಾಗಿರ್ಬೋದು, ಎಲ್ಲ ತಂದು ಅಲ್ಲಿ ಬಿಡೋರು.
ಅದಕ್ಕೆ ಊಟ ಹಾಕ್ಬೇಕು ಬೆಳಗ್ಗೆ ಮತ್ತು ಸಂಜೆ. ಅದು ನನಗೆ ಇಷ್ಟ ಆಯ್ತು. ನನಗೆ ನೀವು ಊಟ ಆಗೋ ಕೆಲಸ ನಾವು ಊಟ ಆಗೋದು ಒಂದು ಅಡ್ವಾಂಟೇಜ್ ಅಂದರೆ ಬೆಳಗ್ಗೆ ಹಾಕ್ಬೋದು, ಸಂಜೆ ಹಾಕಬೇಕಾದ ಟೈಮಲ್ಲಿ ಭಜನೆ ಯು ಕ್ಯಾನ್ ಸ್ಕಿಪ್. ಊಟ ಆಗ್ತಿರಲ್ಲ, ನಮಗೆ ಭಜನೆ ಸ್ಕಿಪ್ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು ಆ್ಯಕ್ಚುಲಿ. ಸಂಜೆ ಊಟ ಹಾಕೋರಿಗೆ ಭಜನೆ ಕಂಪಲ್ಸರಿ ಇರಲ್ಲ. ನೀವು ಅಲ್ಲಿಗೆ ನಾವೇನು ಮಾಡ್ತೀವಿ, ಭಜನೆ ಮಾಡೋ ಬದಲು ಬೆಳಗ್ಗೆ ಯೋಗ ಮಾಡ್ತಿದ್ವಿ, ಧ್ಯಾನ ಮಾಡ್ತಾರೆ, ಯೋಗ ಮಾಡ್ತಾರೆ. ಪಾಠಶಾಲೆ ಸಂಸ್ಕೃತ ಪಾಠಶಾಲೆ ಇತ್ತು. ಬೆಳಗ್ಗೆ ಹೆಂಗೋ ಓಕೆ, ಸಂಜೆ 1 ಗಂಟೆ ಭಜನೆ ಮಾಡ್ತಾರೆ ಅಂದ್ಬಿಟ್ಟು ನಾವು ಅವರೊಟ್ಟಿಗೆ ಹೋಗೋದು, ನಮ್ಮ ಸೀನಿಯರ್ಸ್ ಒಟ್ಟಿಗೆ ಹೋಗ್ಬಿಟ್ಟು ಊಟ ಹಾಕಿ ಅದನ್ನು ಅಬ್ಸರ್ವ್ ಮಾಡೋದು. ಊಟ ಎಲ್ಲ ತಿಂದ ಮೇಲೆ ಅದನ್ನು ತಗೊಂಡು ಕೊಡೋದು ಅವರಿಗೆ. ಹಾಗಾಗಿ ಅಲ್ಲಿ ನವಿಲಿರ್ಬೋದು ಅಥವಾ ಜಿಂಕೆ ಇರ್ಬೋದು, ಕಡವೆ ಇರ್ಬೋದು, ಬೇರೆ ಬೇರೆ ಪ್ರಾಣಿ ಇರ್ಬೋದು, ಮುಳ್ಳಂದಿ ಪಾರ್ಕಿಪೇನ್ ಇರ್ತದಲ್ಲ ಅದು ನೋಡೋದು. ಸೊ ಇವೆಲ್ಲ ನಮಗೊಂಥರ ಕುತೂಹಲ. ಅದ್ರ ಬಿಹೇವ್ ಸ್ಟಡಿ ಮಾಡೋದು, ಅಲ್ಲೇ ಕೂತ್ಕೊಂಡು ನೋಡೋದು, ಆ ಥರ. ಅಲ್ಲಿಂದ ನನಗೆ ಇನ್ನೂ ಆಸಕ್ತಿ ಬಂದು ವನ್ಯಜೀವಿಯಲ್ಲಿ ರೆಸ್ಕ್ಯೂ ಆಗೋದು. ಆಮೇಲೆ ಅಲ್ಲಿಂದ ಬಂದ ಮೇಲೆ ನಾನು ವೆಟನರಿಗೆ ಬಂದೆ. ಓಕೆ, ವೆಟನರಿ. ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ನಾನು ವಾಸ್ ಇನ್ ಫಿಶರೀಸು. ನನಗೆ ಅವಾಗಿದ್ದು ಐ ಶುಡ್ ಬಿಕಮ್ ಲೈಕ್ ಮೆರೈನ್ ಬಯಾಲಜಿಸ್ಟು, ಫಿಶರೀಸ್ ಮಾಡ್ತೀನಲ್ಲ, ವೇಲು ಮತ್ತು ಇವನ್ನೆಲ್ಲ ಟ್ರೀಟ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಥ್ಯಾಂಕ್ಫುಲಿ ನೆಕ್ಸ್ಟ್ ಇಯರ್ ನನಗೆ ಐ ಗಾಟ್ ವೆಟನರಿ ಸಿಕ್ತು. ವೆಟನರಿ ಆದಮೇಲೆ ನೀವು ಫಸ್ಟ್ ವಾಸ್ ವೆರಿ ಕ್ಲೀನ್ ವೆಟನರಿ. ಓಕೆ, ನಾನು ವೈಲ್ಡ್ ಲೈಫ್ ತೊಗೊಬೇಕು ಅಂತ. ಹಾಗಾಗಿ ಇಂಟರ್ನ್ಶಿಪ್ ಅಂತ ಮಾಡ್ತಾರೆ. ಲಾಸ್ಟ್ ನಮಗೆ 6 months, ನಮ್ಮ ಟೈಮಲ್ಲಿ 6 months ಇತ್ತು. ಆವಾಗ ನಮ್ಮ ಕೋಆರ್ಡಿನೇಟರ್ ಡಾಕ್ಟರ್ ಕೋಆರ್ಡಿನೇಟರ್ ಅಲ್ಲ, ಅವರು ಯತ್ರಾಜ್ ಸರ್ ಅಂತ, ಅವ್ರು ಡೀನ್ ಆಗು ಸರ್ ರಿಟೈರ್ಡ್ ಆದರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನನಗೆ ತುಂಬ ಆಸಕ್ತಿ ಇದೆ ಸರ್ ವನ್ಯಜೀವಿ ಮೇಲೆ, ಝೂ ಅಲ್ಲಿ ನನಗೆ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲಿ ಅಲ್ಲೇ ಉಳ್ಕೊತೀನಿ ಅಂತ ಅವ್ರು ಲೆಟರ್ ಬರ್ಕೊಟ್ರು. ಓಕೆ, ಪ್ರಯಾಗ್ ಅವ್ರು ತುಂಬ ಆಸಕ್ತಿ ಇದೆ, ಅವ್ರಿಗೆ ಅಲ್ಲೇ ಅವಕಾಶ ಮಾಡಿಕೊಡಿ ಅಂತ. ಸೊ ಇದರಲ್ಲಿ ಬನ್ನೇಘಟ್ಟದಲ್ಲಿ ಅವಾಗ ವಿಶ್ವನಾಥನ್ ಡಾಕ್ಟರ್ ಇದ್ರು ಅವರು. ಅಲ್ಲೊಂದು ಡಾಕ್ಟರ್ ಇರೋಕ್ಕೆ ವ್ಯವಸ್ಥೆ ಇದೆ. ಸೊ ಅಲ್ಲಿ ಅವರೊಟ್ಟಿಗಿದ್ದು ರಾತ್ರಿ ಕಾಣೋ ಝೂ ಬೇರೆ ಸರ್, ನೀವು ಬೆಳಗ್ಗೆ ಕಾಣೋ ಝೂ ಬೇರೆ. ರಾತ್ರಿ ನೀವು 5:30ಗೆ ಝೂ ಕ್ಲೋಸ್ ಆಗುತ್ತಲ್ವ, 6 ಗಂಟೆಯಿಂದ ಕತ್ಲಾಗ್ತಾ ಆಗ್ತಾ ಆಗ್ತಾ ಅದ್ರ ಬಿಹೇವಿಯರೇ ಬೇರೆ ಥರ ಇರ್ತವೆ. ಅದು ನಾನು ತುಂಬ ಅದನ್ನು ಹತ್ರದಿಂದ ನೋಡಿದ್ದೀನಿ. ಆ ಕತ್ತಲ್ಲೂ ಸಹ ಅವ್ರ ಸೌಂಡ್ಗಳು ಇರ್ಬೋದು, ಮೇಟ್ ಆಗೋದಿರ್ಬೋದು, ಡಿಫ್ರೆಂಟ್ ಜಗತ್ತು. ನೀವು ಬೆಳಗ್ಗೆ ಏನು ನೋಡ್ತೀರ ಝೂ, ಅದು ಕತ್ಲಾದ್ಮೇಲೆ ಝೂನೇ ಬೇರೆ ಥರ ಆಗುತ್ತೆ. ಓಕೆ, ಸೊ ನಾನು ಅಪ್ ಟು 1 o'clock ತನಕ ಮಾಡಿಕೊಂಡು ಬಂದು ಮಲಗ್ತಾ ಇದ್ದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.